ಹಾಯ್ ಹಲೋ ನಮಸ್ಕಾರ. ನೀವು ನೋಡಕತ್ತೀರಿ ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಮನೆ ಹತ್ರ ಇವತ್ತು ಮಳೆ ಆಯ್ತು ನೋಡ್ರಿಪ್ಪ. ಎಷ್ಟಾಯ್ತು ಅಂತ ಅಂದರೆ ಬೀಳೋ ಬೇಡ ಅಂತ ಬಿತ್ತು ಒಂದು 2 ನಿಮಿಷ ಅಷ್ಟು ಆಗಿರ್ಬೋದು. ಮೋಡ ನೋಡಿದ್ರೆ ಇಷ್ಟೆಲ್ಲ ಆಗೈತ್ರಿ. ಮಳೆ ಮಾತ್ರ ಅಷ್ಟೊಂದೇನು ಆಗ್ತಾಯಿಲ್ಲ. ಮಳೆ ತುಂಬ ಅಂದ್ರೆ ತುಂಬ ಬೇಕಾಗಿದೆ ಇನ್ನು. ಇವಾಗ ನನಗೆ ಅನಿಸೋ ಮಟ್ಟಿಗೆ ಇನ್ನೂ 30% ಮಾತ್ರ ಮಳೆ ಆಗಿದೆ. ಇನ್ನೂ 70% ಮಳೆಗಾಲನೇ ಇಲ್ಲ. ಸೊ ಬರುತ್ತೆ, ಇಲ್ಲ ಅಂತಲ್ಲ. ಹೆಂಗೆ ಬರುತ್ತೆ ಗೊತ್ತಾ, ಬಂದ ತಕ್ಷಣ ಒಂದು 2 ಮಿನಿಟಲ್ಲಿ ಮಳೆ ಮತ್ತೆ ಹೋಗಿಬಿಡುತ್ತೆ. ಅಂದರೆ ಅಷ್ಟೊಂದು 2 ಮಿನಿಟ್ ಆಗುತ್ತೆ. ನೆಲ ಕೂಡ ಇನ್ನೂ ತೊಯ್ದಿರಲ್ಲ. ಅಂದರೆ ಅಂಗಳಕ್ಕೆ ಹೆಂಗೆ ನಾವು ನೀರು ಹೊಡಿತೀವಲ್ರಿ ಒಂದು ಬಕೆಟ್ ತೊಗೊಂಡು, ಆ ರೀತಿ ಅಷ್ಟಾಗುತ್ತೆ. ಆಮೇಲೆ ಎಲ್ಲನೂ ಹೋಗಿಬಿಡುತ್ತೆ. ಇವಾಗ ಕಾಣ್ತಿದೆ ನೋಡಿ. ಮತ್ತು ಮೇಲ್ಗಡೆ ಮಳೆ ವಾತಾವರಣ ನೋಡಿದರೆ ಸಿಕ್ಕಾಪಟ್ಟೆ ಇರ್ತದೆ ರೀ. ಅಂದರೆ ಮಳೆ ಎಷ್ಟು ಆಗತ್ತದಪ್ಪ ಅಂಥೇಳಿ. ಆದರೆ ಭೂಮಿಗೆ ಬೀಳೋದೇ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಆಗಿರ್ತದೆ. ಆದರೆ ನಮ್ಮ ಜಮೀನುಗಳ ಹತ್ರ ಅಥವಾ ನಮ್ಮ ಊರುಗಳ ಹತ್ರ ಬರೋ ಟೈಮಲ್ಲಿ ಪೂರ್ತಿ ಕಡಿಮೆ ಆಗ್ತದೆ ಮಳೆ. ಇವಾಗ ನೋಡ್ಬೋದು, ಇದು ನಮ್ಮ ಮನೆ. ಆ್ಯಕ್ಚುಲಿ ನಮ್ಮ ಮನೆಯದು ವಿಡಿಯೋನ ಯಾವತ್ತೂ ಮಾಡಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಹಾಗೇ ಒಂದು ಸಪೋರ್ಟ್ ಇರಲಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಅಲ್ಲೇನು ಜೂಮ್ ಮಾಡಿ ತೋರಿಸ್ತೀನಲ್ಲ, ಅದು ನಮ್ಮ ಕನ್ನಡ ಶಾಲೆ. ಮೊನ್ನೆ ಯಾವುದು ಆಗಸ್ಟ್ 15ನೇ ತಾರೀಕು ನಾನು ವಿಡಿಯೋ ಮಾಡಿದ್ನಲ್ಲ, ಸೊ ಆ ಶಾಲೆ ಅದು ಕನ್ನಡ ಶಾಲೆ. ಯಾಕಂದರೆ ನಾವು ಅಲ್ಲಿ ಕಲ್ತಿದ್ದು ಅಲ್ಲೇ. ಸೊ ನೋಡ್ಬೋದು ನೀವು, ಮಳೆಗಾಲ ಮೋಡ ಮಾತ್ರ ಎಷ್ಟಾಗೈತೆ ನೋಡ್ರಲ್ಲ. ಮೋಡ ಆಗಿದ್ದು ನೋಡಿದ್ರೆ ಮಳೆ ಭಾಳ ಆಕತ್ತದ ಅನಿಸುತ್ತೆ. ಇದು ನಿನ್ನೆ ಆ್ಯಕ್ಚುಲಿ ನಿಡಗುಂದಿಯಲ್ಲಿ ತಗೊಂಡಂಥ ಒಂದು ವಿಡಿಯೋ. ಅಂದರೆ ನಿನ್ನೆ ನಾವು ಸ್ವಲ್ಪ ಒಂದು ಕಡೆ ಊರಿಗೆ ಹೊಂಟಿದ್ವಿ. ಹೋಗೋ ಟೈಮಲ್ಲಿ ನಿಡಗುಂದಿ ಅಂದರೆ ರಾಯಬಾಗ್ ಹತ್ತಿರ ಇರೋ ನಿಡಗುಂದಿಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಯಿತು. ಈಗೇನಾಗೈತಲ್ರಿ, ಇದು ಸೇಮ್ ಅಲ್ಲಿ ಕೂಡ ಮಳೆ ಆಯಿತು. ಸೊ ಅದನ್ನು ಕೂಡ ನಾನು ನಿನ್ನೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸೊ ನಾವು ಪೋಸ್ಟ್ ಮಾಡಬೇಕಂತ. ಸೊ ಈ ರೀತಿ ಮಳೆಗಾಲ ಆದರೆ ರೈತರ ಕಷ್ಟ ಬಗೆಹರಿಯಲ್ಲ. ಯಾಕಂದ್ರೆ ರೈತರ ನೀರು ಸಿಕ್ಕಾಪಟ್ಟೆ ಬೇಕು. ಯಾಕಂತಂದ್ರೆ ರೀ, ಭೂಮಿಯಲ್ಲಿ ನೀರನ್ನೇ ಇಲ್ಲ ರೀ. ಇನ್ನು ಬೇಸಿಗೆಯಲ್ಲಿ ಹೋದರೆ ಮುಗಿದು ಹೋಯ್ತು. ಬೋರು ಬಾವಿ ಎಲ್ಲ ಬಂದಾಗಿಬಿಡ್ತಾವೆ. ಸೊ ಅದಕ್ಕೋಸ್ಕರ ಇನ್ನೂ ಮಳೆ ಬೇಕು. ರೈತರಿಗೆ ಇನ್ನೂ ಸಾಕಷ್ಟು ಮಳೆ ಕೊಡಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ನಾನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಎಲ್ಲರಿಗೂ.